ರಮೇಶ್ ಪುತ್ತಿಗೆ ಸರ್, ಈ ಚರ್ಚೆ ಶುರುವಾಗಿ ಒಂದು 8 ದಿವಸ ಆಯಿತು. 8 ದಿವಸದಲ್ಲಿ ನನಗೊಂದು ಖಚಿತ ಆಗಿರೋದೇನೆಂದರೆ, ಯಾವ ಕಾನೂನು ಕಂಪಲ್ಷನ್ ಮಾಡುವಂಥ ಕಾನೂನು ಸದ್ಯಕ್ಕಿಲ್ಲ ಅಂತ. ಬರ್ಬೋದು ಅಂಥದ್ದೊಂದು ಕಾನೂನು, ಕಾರ್ಯನಿರ್ವಹಿಸ್ತಾ ಇರುವ ಪ್ರತಿಯೊಂದು ಬಾಡಿ ಆಫ್ ಪೀಪಲ್ ಅನ್ನುವಂಥದ್ದು ರಿಜಿಸ್ಟರ್ ಆಗಲೇಬೇಕು ಅನ್ನುವ ಕಾನೂನು ಮುಂದೆ ಬರ್ಬೋದು. ಸದ್ಯಕ್ಕಂತೂ ಅಂಥದ್ದಿಲ್ಲ ಅಂತ ಅನ್ನಿಸ್ತಾ ಇದೆ. ಸರ್, ಮೊದಲನೇದಾಗಿ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತೇವೆ. 101 ವರ್ಷ ಆಗುತ್ತೆ ಈಗ. ಸೆಪ್ಟೆಂಬರ್ 21ನೇ ತಾರೀಕಿಗೆ RSS ಹುಟ್ಟಿ. ಸೊ ಮೇನ್ ಕ್ವಶನ್ ತಾವು ಕೇಳ್ತಾ ಇರೋದು ರಿಜಿಸ್ಟ್ರೇಷನ್ ವಿಚಾರದಲ್ಲಿ. ರಿಜಿಸ್ಟ್ರೇಷನ್ನು ಮಾಡಬೇಕು ಅಂತ ಕಾನೂನಿಲ್ಲ. 19C ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಯಾರು ಬೇಕಾದರೂ ಒಂದು ಗುಂಪು ಮಾಡ್ಕೊಳ್ಬೋದು, ಬಾಡಿ ಆಫ್ ಇಂಡಿವಿಜುವಲ್ಸು. ಅದು ರಿಜಿಸ್ಟರ್ ಮಾಡಬೇಕು ಅಂತಿಲ್ಲ. ಅದಕ್ಕೆ ಮೊದಲು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಲಿಟಿಕ್ಸಿಗೆ ಬರೋಣ ಫಸ್ಟು. ಓಕೆ. ಪಾಲಿಟಿಕ್ಸ್ನಲ್ಲಿ ಒಂದು ಪಕ್ಷಕ್ಕೆ ನಾನು ದುಡ್ಡು ಕೊಟ್ಟರೆ ಅದು ಎಕ್ಸೆಂಪ್ಷನ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬರುತ್ತೆ. ನಾನು ಕೊಟ್ಟರೆ ಕಂಡೀಷನ್ ಏನು ಅಂದರೆ, ರಿಜಿಸ್ಟರ್ಡ್ ಪಾರ್ಟಿಗೆ ಕೊಡಬೇಕು. BJPಗೆ ಇರ್ಬೋದು, ಕಾಂಗ್ರೆಸ್ಗೆ ಇರ್ಬೋದು, JDS ರಿಜಿಸ್ಟರ್ಡ್ ಪಾರ್ಟಿ. ಅನ್ರಿಜಿಸ್ಟರ್ಡ್ ಪಾರ್ಟಿ ಆದರೆ ನಾನು ದುಡ್ಡು ಕೊಟ್ಟರು 13A ಬೆನಿಫಿಟ್ ಇಲ್ಲ, ಅದು ನನಗೇನು ಬೆನಿಫಿಟ್ ಇಲ್ಲ. ಓಕೆ. ಅದೇ ರೀತಿ ಆ ಪಕ್ಷದವ್ರು ತೊಗೊತಾರಲ್ಲ, ಕೋರ್ಟ್ಗಟ್ಟಲೆ ದುಡ್ಡು ಕೊಡ್ಬೋದು, ಅಕೌಂಟ್ ಕೊಡಬೇಕಾದಿಲ್ಲ ಅವರು. ಎಸ್, ಅವ್ರಿಗೆ 80CC ನಲ್ಲಿ ಎಕ್ಸೆಂಪ್ಷನ್ ಇದೆ. ನೀವೇನು ಅಕೌಂಟ್ ಕೊಡಬೇಡಿ, ದುಡ್ಡೆಲ್ಲ ಬಾಚ್ಕೊಳ್ಳಿ, ಕೊಡಬೇಕಾದಿಲ್ಲ ನೀವು. ರಾಜಕೀಯ ಪಕ್ಷಕ್ಕಾದರೆ ಕಾನೂನು ಬೇಡ ನಮಗೆ. ನಾವು ಕಾನೂನು ಮಾಡ್ಕೊಂಡಿದ್ದೇವೆ, ನಮಗೆ ಕೊಡಬೇಕಾದಿಲ್ಲ, ಇಟ್ಕೊತೇವೆ, ನಾವೇ ದುಡ್ಡು ಇಟ್ಕೊತೇವೆ. ನೀವು ಕೊಟ್ಟವ್ರಿಗೂ ಬೆನಿಫಿಟ್ ಕೊಡ್ತೇವೆ, ನಾವು ತೊಗೊಂಡವ್ರಿಗೂ ಬೆನಿಫಿಟ್ ಇದೆ, ನಾವೇನೂ ಅಕೌಂಟ್ ಕೊಡೋದಿಲ್ಲ. ಅದೇ RSSಗೆ ಯಾಕೆ ಅವ್ರು ಅಕೌಂಟ್ ಕೊಡಲ್ಲ? ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಒಬ್ಬರು ಮಾತ್ರ ಇಲ್ಲಿ ನೀವು ಕಾನೂನು ಮಾಡಿ ಅದನ್ನು. ಓಕೆ, ನಮ್ಮ ಸ್ನೇಹಿತರು ಹೇಳಿದ್ರು, ಅವರು ದುಡ್ಡು ತಗೊಂಡು ಎಲ್ಲ ಏನಾಗ್ತಾಯಿದೆ ಅಂತ ಕೇಳಿದ್ರು. ಖಂಡಿತ ಎಸ್, ಐ ಆಮ್ ನಾಟ್ ಎನ್ RSS ಮ್ಯಾನ್, ಬಟ್ ಲೀಗಲಿ ನಾನು ಹೇಳೋದು, ಯಾರೇ ನಮ್ಮ ದೇಶದಲ್ಲಿ ಒಂದು ತಪ್ಪು ಮಾಡಿದ್ರು ದೇ ಕ್ಯಾನ್ ಬಿ ಕ್ವಶ್ಚನ್.